ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಅದರಲ್ಲಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದು, ಮರಣಕಾಲದಲ್ಲಿ ಒಬ್ಬ ಯೋಗಿಯಾದರೂ ಕೂಡ, ಯೋಗ ಸಾಧಕನಾಗಿದ್ದರೂ ಕೂಡ ಮರಣಕಾಲದಲ್ಲಿ ಆ ಯೋಗದ ಸಾಧನೆಯ ಬಲದಿಂದ ಅವನು ಶರೀರದಲ್ಲಿ ಆ ಅಗ್ನಿಯನ್ನು ಅಂದರೆ ಯೋಗದ ಕಾವನ್ನು ಉಳಿಸ್ಕೊಳ್ಳದೆ ಇದ್ದರೆ, ಅವನು ಎಷ್ಟು ದೊಡ್ಡ ಯೋಗ ಸಾಧನೆ ಮಾಡಿದರೂ ಕೂಡ ಈ ಕಫದ ಬಾಧೆಯಿಂದ ನರಳಿ ಶರೀರದ ವ್ಯಾಧಿಯ ನೋವಿನಿಂದಾಗಿ ನರಳಿ ಅವನು ಪರಮಾತ್ಮನ ಸ್ಮರಣೆಯನ್ನು ಬಿಡಬೇಕಾಗಿ ಬರುತ್ತೆ. ಆಗೇನಾಗುತ್ತೆ, ಪುನರಪಿ ಜನನವಾಗಬೇಕಾಗತ್ತೆ, ಮತ್ತೆ ಹುಟ್ಟಬೇಕಾಗತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದ. ಮತ್ತು ಈ ಶರೀರದ ಕಾವನ್ನು ಕಾಪಾಡ್ಕೊಳ್ಳೋದು ಹೇಗೆ? ಈ ಶರೀರದ ಕಾವನ್ನು ಕಾಪಾಡ್ಕೊಳ್ಬೇಕಾದ್ರೆ ನಿರಂತರವಾಗಿ ಆ ಪ್ರಾಣಾಯಾಮದ ಅಭ್ಯಾಸವನ್ನು ಇಟ್ಕೊಳ್ಬೇಕು. ಕುಂಭಕ ಪ್ರಾಣಾಯಾಮ, ಇಲ್ಲಿ ಆಸನಗಳೆಲ್ಲ ಹೇಳ್ತಾ ಇರೋದು, ಯೋಗಾಸನಗಳೆಲ್ಲ ಹೇಳ್ತಾ ಇರೋದು ಕುಂಭಕ ಪ್ರಾಣಾಯಾಮ. ಉಸಿರನ್ನು ಬಂಧಿಸುವುದು, ಅದನ್ನು ಕ್ರಮವಾಗಿ ಎಡಬಲ ಮೂಗುಗಳಲ್ಲಿ ಹೊರಗಡೆ ಬಿಡುವುದು, ಒಳಗೆ ತಗೊಳ್ಳೋದು, ಇದೊಂದು ಕ್ರಮ ಇದೆ. ಆ ಕುಂಭಕ ಪ್ರಾಣಾಯಾಮದ ಅಭ್ಯಾಸವನ್ನು ನಿರಂತರವಾಗಿ ಇಟ್ಕೊಂಡಿದ್ದಾರೆ. ಜಾಸ್ತಿ ಮಟ್ಟದಲ್ಲಿ ಮಾಡೋದೇನು ಬೇಡ, ಸ್ವಲ್ಪ ಮಟ್ಟದಲ್ಲಿ ನಮ್ಮ ಶರೀರ ತಡೆಯುವ ಹಾಗೆ, ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವ ರೀತಿಯಲ್ಲಿ ನಾವು ಆ ಪ್ರಾಣಾಯಾಮದ ಅಭ್ಯಾಸವನ್ನು ಇಟ್ಕೊಂಡಿದ್ರೆ ನಮಗೇನಾಗುತ್ತೆ, ಈ ಪಂಚಭೂತಗಳ ಸಹವಾಸದಿಂದಾಗಿ ಶರೀರಕ್ಕೆ ಆಗ್ತಕ್ಕಂಥ, ಅಂದರೆ ಪಂಚಭೂತಗಳು ತಮ್ಮ ಶಕ್ತಿಯನ್ನು ಹಿಂದಕ್ಕೆ ಸೆಳೆದುಕೊಂಡಾಗ ಶರೀರ ಎಲ್ಲ ರೋಗಮಯವಾಗಿಬಿಡ್ತದೆ. ಅದು ಆಗದ ರೀತಿಯಲ್ಲಿ ಪಂಚಭೂತಗಳ ಶಕ್ತಿ ಶರೀರದಲ್ಲಿ ಸದಾ ಪ್ರವಹಿಸಬೇಕು. ಆ ರೀತಿಯಲ್ಲಿ ನಡಿಬೇಕಾದ್ರೆ ಕುಂಭಕ ಪ್ರಾಣಾಯಾಮವನ್ನು ಅಭ್ಯಾಸವನ್ನು ಚೆನ್ನಾಗಿ ನಿರಂತರ ಅಭ್ಯಾಸ ಮಾಡ್ತಾನೆ ಇರಬೇಕು. ಯಾವಾಗಲೂ ಮಾಡ್ತಾ ಇರಬೇಕು. ಹೆಚ್ಚಿಗೆ ಸಾಧನೆ ಮಾಡೋದು ಬೇಡ, ಕಡಿಮೆನೇ ಮಾಡಿ, ಆದರೆ ದಿನನಿತ್ಯ ಮಾಡಿದಾಗ ಏನಾಗುತ್ತೆ, ಶರೀರದಲ್ಲೇ ಯೋಗದ ಉಷ್ಣತೆ ಇರ್ತದೆ. ಯೋಗದ ಉಷ್ಣತೆ ಇರುವ ಜಾಗದಲ್ಲಿ ಬೇರೆ ಯಾವ ಕಾಯಿಲೆಗಳು ಬರೋದಿಲ್ಲ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ರಕ್ತ ಶುದ್ಧಿ ಇರ್ತದೆ, ನಾಡಿಗಳು ಶುದ್ಧಿ ಇರ್ತವೆ, ಪಂಚಭೂತಗಳಿಂದ ಇರ್ತಕ್ಕಂಥ ಗುಣಗಳೆಲ್ಲವೂ ಚೆನ್ನಾಗಿ ಕೆಲಸ ಮಾಡ್ತಿರ್ತವೆ, ಇಂದ್ರಿಯಗಳು ಚೆನ್ನಾಗಿರ್ತವೆ, ಸ್ವಸ್ಥವಾಗಿರ್ತವೆ, ಮನಸ್ಸು ಆರೋಗ್ಯವಾಗಿರ್ತದೆ. ಇಂಥ ಸಮಯದಲ್ಲಿ ನಾವು ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿಯೋ ಅಥವಾ ಯೋಗ ಸಾಧನೆ ಮೂಲಕ ದೇಹವನ್ನು ಬಿಡುವುದಕ್ಕೂ ಅನುಕೂಲ ಆಗುತ್ತೆ. ಅದು ಬಿಟ್ಟು ನಮಗೇನೂ ಆಗಿಲ್ಲ, ನಮ್ಗೆ ಯಾವ ಕಾರ್ಯನೂ ಇಲ್ಲ, ಚೆನ್ನಾಗಿದ್ದೀವಿ ಅಂತ ನಾವು ಅಂದ್ಕೊಂಡ್ರೆ ಶರೀರ ಪ್ರಾಣ ಹೋಗುವ ಸಮಯಕ್ಕೆ ಕಫಾದಿಗಳು ಬಂದು ಆಕ್ರಮಣ ಮಾಡ್ಕೊಳ್ತವೆ. ಶರೀರ ರೋಗಕ್ಕೀಡಾಗಿ ಆ ಬಾಧೆಗೆ ಒಳಗಾಗಿ ಅದೇನಾಗುತ್ತೆ, ನೋವಿನಲ್ಲಿ ನರಳಿ ದುರ್ದಶೆಯನ್ನು ಪಡೆದಾಗ ಏನಾಗುತ್ತೆ, ಜನನ ಮರಣ ಚಕ್ರದಲ್ಲಿ ಜೀವನು ಸಿಕ್ಕಿ ಹಾಕಿಕೊಳ್ತಾನೆ. ಆದ್ದರಿಂದ ಮರಣ ಸಮಯದಲ್ಲಿ ಶರೀರದ ಒಳಗಡೆಯಲ್ಲಿ ಅಗ್ನಿಜ್ಯೋತಿಯು ಪ್ರಕಾಶಿಸುತ್ತಿರಬೇಕು. ಚೆನ್ನಾಗಿ ನೆನ್ಪಿಟ್ಕೋಬೇಕು. ಮರಣದ ಸಮಯದಲ್ಲಿ ಶರೀರದ ಒಳಗಡೆಯಲ್ಲಿ ಅಗ್ನಿಜ್ಯೋತಿಯು ಪ್ರಕಾಶಿಸುತ್ತಿರಬೇಕು. ಅಗ್ನಿಜ್ಯೋತಿ ಅಂದರೆ ಕೆಲವ್ರಿಗೆ ಇನ್ನೂ ಅರ್ಥ ಆಗೋದಿಲ್ಲ, ಒಳಗಡೆ ದೀಪ ಹತ್ತಿಸಿಡ್ಬೇಕೇನೋ ಅಂತ ತಿಳ್ಕೊಬಿಡ್ತಾರೆ. ಇಲ್ಲಿ ಶರೀರದ ಒಳಗಡೆಯಲ್ಲಿ ಅಗ್ನಿಜ್ಯೋತಿಯು, ಶರೀರದ ಒಳಗಿರ್ತಕ್ಕಂಥ ಕಾವು ಇದೆಯಲ್ಲ, ಆ ಬಿಸಿ ಶರೀರದಲ್ಲಿ ಅಗ್ನಿ ತತ್ವ ಇದೆಯಲ್ಲ, ಅದು ಬಹಳ ಜಾಗ್ರತೆಯಾಗಿರಬೇಕು, ಚೆನ್ನಾಗಿರಬೇಕು. ಅದು ಪ್ರಕಾಶಿಸುತ್ತಿರಬೇಕು, ಸುಮ್ಮನೆ ಇರೋದಲ್ಲ, ಪ್ರಕಾಶಿಸುತ್ತಿರಬೇಕು. ಮತ್ತು ಆಗ ಶುಕ್ಲ ಪಕ್ಷದ ಉತ್ತರಾಯಣದ 6 ತಿಂಗಳಲ್ಲಿ ಯಾವುದಾದರೊಂದು ತಿಂಗಳಾಗಿಯೂ ಇರಬೇಕು. ಮತ್ತು ಈ ವಿಧವಾಗಿ ಸರ್ವ ಸುಯೋಗಗಳು ಲಭಿಸಿರಬೇಕು. ಏನು ಕೃಷ್ಣ ಇಷ್ಟೊಂದು ಹೇಳ್ತಾ ಇದ್ದಾನಲ್ಲ, ಮತ್ತು ಈ ಕಾಲವನ್ನೇ ನೋಡ್ಕೊಂಡು ಶರೀರ ಬಿಡಬೇಕಾ? ಯೋಗಿಗಳಿಗೆ ಜ್ಞಾನೋದಯ ಆದಮೇಲೆ ಅದು ಯಾವ ದಿಕ್ಕಿನಲ್ಲಾದರೂ ಹೋಗಲಿ, ಎಲ್ಲಾದರೂ ಹೋಗಲಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತಂದರೆ, ಇಲ್ಲಿ ಯಾರ್ಯಾರಿಗೆ ಸಾಧ್ಯವೋ ಅವರು ಈ ಕ್ರಮವನ್ನು ಅನುಸರಿಸಿ ಅಂತ, ಯಾರ್ಯಾರಿಗೆ ಸಾಧ್ಯವೋ ಅವರು ಈ ಕ್ರಮವನ್ನು ಅನುಸರಿಸಿ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಜ್ಞಾನಿಗಳೆಲ್ಲ ಅವ್ರಿಗೆ ಗೊತ್ತಿರ್ತದೆ, ಇಂಥ ಸಮಯದಲ್ಲಿ ಶರೀರವನ್ನು ಬಿಡಬೇಕು, ಇಂಥ ಸಮಯದಲ್ಲಿ ಶರೀರವನ್ನು ಬಿಡಬಾರ್ದು ಅಂತ ಗೊತ್ತಿರ್ತದೆ. ಅವರು ಅದನ್ನು ನೋಡಿಕೊಂಡು ಮಾಡ್ತಾರೆ. ಇಂತಹ ಸುಸಂಧಿ ಕಾಲದಲ್ಲಿ ದೇಹತ್ಯಾಗ ಮಾಡುತ್ತಾ ಜ್ಞಾನಿಗಳು ಬ್ರಹ್ಮಸ್ವರೂಪದಲ್ಲಿಯೇ ಐಕ್ಯವಾಗುವರು. ಹೇ ಅರ್ಜುನ, ಈ ಯೋಗದಲ್ಲಿ ಇಷ್ಟು ಅಧಿಕ ಮಹತ್ವ ಉಂಟೆಂದು ಜ್ಞಾಪಕದಲ್ಲಿ ಇಡು. ಯೋಗದಲ್ಲಿ ಇಷ್ಟು ಅಧಿಕವಾದ ಮಹತ್ವ ಉಂಟು ಅನ್ನೋದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋ, ಅದರಿಂದ ಯೋಗ ಸಾಧನೆಯನ್ನು ಮಾಡು ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಇದು ಮೋಕ್ಷ ನಗರದೊಳಕ್ಕೆ ಪ್ರವೇಶಿಸುವ ಸರಳ ಮಾರ್ಗವು. ಮೋಕ್ಷವನ್ನು ಪಡೀಲಿಕ್ಕೆ ಇದು ಬಹಳ ಸರಳವಾದ ಮಾರ್ಗ, ಆದರೆ ಯೋಗ ಅಂತಕ್ಕಂಥದ್ದು ಬಹಳ ಕಠಿಣವಾದ ಮಾರ್ಗ. ಮೋಕ್ಷಕ್ಕೇನೋ ಇದು ಸರಳವಾಗಿದೆ, ಆದರೆ ಸಾಧನೆ ಮಾಡೋದಕ್ಕೆ ತುಂಬ ಕಠಿಣವಾದದ್ದು, ಹೆಚ್ಚಿನ ಪರಿಶ್ರಮ ಬೇಕು, ಸುಮ್ಮನೆ ಸಾಧ್ಯ ಆಗೋದಿಲ್ಲ.
ಅದರಿಂದ ಕಷ್ಟಪಡಬೇಕು. ಈ ಮಾರ್ಗದಲ್ಲಿ ಮೊದಲಿನ ಸೋಪಾನವು ಈ ಶರೀರಗತ ಅಗ್ನಿಯಾಗಿದೆ. ಮೆಟ್ಟಿಲುಗಳು ಅಂತಾರ, ಸೋಪಾನ ಅಂದರೆ ಮೆಟ್ಟಿಲುಗಳು. ಇದರಲ್ಲಿ ಈ ಮುಕ್ತಿ ಮಾರ್ಗದಲ್ಲಿ ಮೊದಲಿನ ಸೋಪಾನ ಯಾವುದಪ್ಪ ಅಂದರೆ ಶರೀರಗತ ಅಗ್ನಿಯಾಗಿದೆ. ಶರೀರದಲ್ಲಿಯೇ ಇರತಕ್ಕಂಥ ಅಗ್ನಿ ಇದೆಯಲ್ಲ, ಯೋಗಾಗ್ನಿ, ಕಾವು ಇದೆಯಲ್ಲ, ಅದು ಮೊದಲನೆಯದು. ಎರಡನೆಯ ಸೋಪಾನವು ಆ ಅಗ್ನಿಯ ಜ್ಯೋತಿಯಾಗಿದೆ. ಎರಡನೇ ಸೋಪಾನ ಯಾವುದು? ಅಗ್ನಿಯ ಜ್ಯೋತಿ, ಅದರ ಬೆಳಕಿದೆಯಲ್ಲ, ಪ್ರಕಾಶ, ಅದು. ಮೂರನೆಯ ಸೋಪಾನವು ಹಗಲಿನ ಸಮಯ. ನಾಲ್ಕನೆಯ ಸೋಪಾನವು ಶುಕ್ಲ ಪಕ್ಷ. ಇದಾದ ನಂತರ ಐದನೆಯ ಸೋಪಾನವು ಎಲ್ಲಕ್ಕಿಂತಲೂ ಉತ್ತರಾಯಣದಲ್ಲಿ 6 ತಿಂಗಳಲ್ಲಿ ಯಾವುದಾದರೂ ಒಂದು ತಿಂಗಳು. ಈ 5 ಸೋಪಾನ ಮಾರ್ಗದಿಂದಲೇ ಯೋಗಿಗಳು ಐಕ್ಯವೆಂಬ ಮೋಕ್ಷ ಸಾಧನವನ್ನು ಪ್ರವೇಶಿಸುವರು. ಆದ್ದರಿಂದ ಇವುಗಳನ್ನು ದೇಹತ್ಯಾಗಕ್ಕೆ ಉತ್ತಮ ಸಮಯವೆಂದು ತಿಳಿದುಕೋ. ಇದಕ್ಕೆ ಅರ್ಚಿರಾದಿ ಮಾರ್ಗವೆನ್ನುವರು. ಇನ್ನು ದೇಹತ್ಯಾಗಕ್ಕೆ ಯೋಗ್ಯವಲ್ಲದ ಕಾಲವನ್ನು ಕುರಿತು ನಿನಗೆ ಹೇಳುವೆನು, ಕೇಳು. ಈಗ ಯೋಗ ಸಾಧಕನಾಗಿದ್ದರೂ ಕೂಡ ಶರೀರವನ್ನು ಯಾವ ಸಮಯದಲ್ಲಿ ಬಿಡಬೇಕು, ಯಾವ ಸಮಯದಲ್ಲಿ ಬಿಟ್ಟರೆ ಮತ್ತೆ ಪುನಃ ಜನ್ಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಇಲ್ಲಿ ಕೃಷ್ಣ ಪರಮಾತ್ಮನ ವಿವರಣೆಯನ್ನು ಕೊಡ್ತಾ ಇದ್ದಾನೆ. ಅಂದರೆ ಕೃಷ್ಣನ ಮಾತು ನಿಜವೇ ಅಂತ ಅಂದರೆ, ಕೃಷ್ಣನು ಕೂಡ ಒಬ್ಬ ಮಹಾನ್ ಯೋಗಿ, ಆದ್ದರಿಂದ ಕೃಷ್ಣನ ಮಾತು ಕೂಡ ನಿಜ. ಅನೇಕ ಯೋಗ ಸಾಧಕರುಗಳು ಕೂಡ ಈ ರೀತಿಯಲ್ಲೇ ಸಾಧನೆಯನ್ನು ಮಾಡಿದ್ದಾರೆ. ಇನ್ನು ಮರಣ ಸಮಯದಲ್ಲಿ ವಾಯು ಮತ್ತು ಕಫವು ಪ್ರಕೋಪವಾಗುವುದರಿಂದ ಅಂತಃಕರಣದಲ್ಲಿ ಅಂಧಕಾರವು ತುಂಬಿ ಹೋಗುವುದು. ಯಾವಾಗ ಶರೀರದಲ್ಲಿ ಈ ಕಫ ಜಾಸ್ತಿ ಆಗಿಬಿಡ್ತದಲ್ಲ, ಮರಣ ಸಮಯದಲ್ಲಿ ವಾಯು ಮತ್ತು ಕಫ ಪ್ರಕೋಪವಾಗುವುದರಿಂದ ಜಾಸ್ತಿ ಆಗಿಬಿಟ್ಟಾಗ ದಮ್ಮು ಸೂಲು ಅಂತಾರೆ ನೋಡಿ, ಹಳ್ಳಿಗಳ ಕಡೆಯಲ್ಲಿ ಎಂಥ ಇದಂತಾರೆ, ಉಬ್ಬಸ ಬಂದಂಗೆ, ಕೆಮ್ಮೋದಕ್ಕೂ ಆಗೋದಿಲ್ಲ, ಇರೋದಕ್ಕೂ ಆಗೋದಿಲ್ಲ, ಕಫದ ಒತ್ತಡ, ಕಫ ಈಚೆನೂ ಬರೋದಿಲ್ಲ, ಒಳಗೂ ಇರೋದಿಲ್ಲ, ಉಬ್ಬಸ ಬಂದಂಗೆ ಉಸಿರಾಟವನ್ನು ಜೋರಾಗಿ ಎಳಿತಾ ಇರ್ತಾರೆ. ಇಂಥ ಸಮಯದಲ್ಲಿ ಏನಾಗುತ್ತೆ, ಅಂತಃಕರಣದಲ್ಲಿ ಅಂಧಕಾರವು ತುಂಬಿ ಹೋಗುವುದು. ಅಂತಃಕರಣದಲ್ಲಿ ಅಂದರೆ ಮನಸ್ಸಿನ ಮೂಲದಲ್ಲಿ ಏನಾಗುತ್ತೆ, ಮನಸ್ಸು ಸಂಪೂರ್ಣವಾಗಿ ಮಂಕಾಗ್ಬಿಡ್ತದೆ, ಅಂಧಕಾರದಿಂದ ತುಂಬಿ ಹೋಗುವುದು. ಆಗ ಇಂದ್ರಿಯಗಳು ಕಟ್ಟಿಗೆಯಂತೆ ಜಡವಾಗುವು. ಇಂದ್ರಿಯಗಳೇನಾಗುತ್ತೆ, ಕಟ್ಟಿಗೆಯಂತೆ ಜಡವಾಗುವು ಅಂದರೆ ಇಂದ್ರಿಯಗಳು ಯಾವ ಕೆಲಸವನ್ನು ಮಾಡೋದಿಲ್ಲ. ಸ್ಮೃತಿಯು ಭ್ರಾಂತಿಯಲ್ಲಿ ಮುಳುಗಿ ಮನಸ್ಸು ಅತಿ ಚಂಚಲವಾಗಿಯೂ ಕ್ಷುಬ್ಧವಾಗಿಯೂ ಹೋಗುವುದು. ಇಷ್ಟೆಲ್ಲ ದುರವಸ್ಥೆಗಳು ಬರ್ತವೆ. ಮತ್ತು ಪ್ರಾಣವು 4 ಕಡೆಗಳಿಂದಲೂ ಅಡಗಿಸಲ್ಪಟ್ಟು ತಡೆ ಮಾಡಲ್ಪಡುವುದು. ಶರೀರದಲ್ಲಿದ್ದ ಅಗ್ನಿ ಪ್ರಕಾಶವು ನಶಿಸುವುದು. 4 ಕಡೆಯಲ್ಲೂ ಹೊಗೆ ಮುಚ್ಚಿಕೊಳ್ಳುವುದು. ಇದರಿಂದ ಶರೀರದಲ್ಲಿರುವ ಜೀವಜ್ಯೋತಿಯು ಅಂತವಾಗುವುದು. ಚಂದ್ರನಿದ್ದರೂ ಮೋಡವು ಮುಸುಕಿರುವಾಗ ಸಂಪೂರ್ಣ ಕತ್ತಲಾಗಲಿ ಅಥವಾ ಪೂರ್ಣ ಬೆಳದಿಂಗಳಾಗಲಿ ಇಲ್ಲದೆ ಮಬ್ಬಿನಿಂದ ಮಿಶ್ರವಾದ ಬೆಳಕಿರುವಂತೆ ಆ ಸಮಯದಲ್ಲಿ ಜೀವನಲ್ಲಿ ಒಂದು ವಿಧವಾದ ಸ್ತಬ್ಧತೆಯು ಏರ್ಪಡುವುದು. ಈ ಪ್ರಾಣ ಪ್ರಯಾಣ ಕಾಲದಲ್ಲಿ ಆಗುವ ವಿವರಣೆಗಳನ್ನ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಸರಿಯಾಗಿ ಕೇಳಿಸ್ಕೋಬೇಕು. ಇದಿಷ್ಟು ನಾವು ಪ್ರಾಣ ಬಿಡುವವರು ಹತ್ತಿರದಲ್ಲಿದ್ದು ನಾವು ಗಮನಿಸಿದ್ದೀವಿ, ಇಷ್ಟು ನಡೀತದೆ. ಸಾಮಾನ್ಯವಾಗಿ ಸತ್ತೋದ್ರ ಅಂತ ತಿಳಿದಂಥವ್ರು ಮೈ ಮುಟ್ಟಿ ನೋಡ್ತಾರೆ, ಕೈಯನ್ನು ಹಿಡಿದು ನೋಡ್ತಾರೆ, ಕೈ ಹಿಡಿದು ನಾಡಿಯನ್ನು ಹಿಡಿದು ನೋಡ್ತಾರೆ ಆಡ್ತಾ ಇದೆಯಾ ಅಂತ. ಕೆಲವರು ಮೈ ಮುಟ್ಟಿ ನೋಡ್ಬಿಟ್ಟು ಇಲ್ಲ ತಣ್ಣಗಾಗೋಯ್ತು ಬಿಡಿ, ಬಿಸಿ ಇಲ್ಲ ಅಂತಾರೆ. ಅಂದರೆ ಅಗ್ನಿ ಆರಿ ಹೋಯಿತು ಅಂದರೆ ಪ್ರಾಣ ಹೋಯಿತು ಅಂತ ಅರ್ಥ. ಇಷ್ಟೆಲ್ಲ ಅವಸ್ಥೆಗಳು ಪ್ರಾಣ ಪ್ರಯಾಣ ಕಾಲದಲ್ಲಿ ಬರುತ್ತೆ. ಯಾವಾಗ? ಮರಣ ಸಮಯದಲ್ಲಿ ಈ ಕಫ ಮತ್ತು ವಾಯುವಿನ ಏರುಪೇರಿನಿಂದಾಗಿ. ಆಗ ಅವನು ಸತ್ತವನೂ ಅಲ್ಲ, ಎಚ್ಚೆತ್ತವನೂ ಅಲ್ಲ. ಈ ರೀತಿಯಲ್ಲಿ ಅದರ ಹೊಡೆತಕ್ಕೆ ಸಿಕ್ಕಾಕೊಂಡವನು ಸತ್ತವನೂ ಅಲ್ಲ, ಎಚ್ಚರವಾಗಿಯೂ ಅವನು ಇಲ್ಲ ಅಂತ ಅಂದ್ಕೊಳ್ತಾವೆ. ಅಂದರೆ ದೊಡ್ಡ ಉಸಿರು ಹೋಯಿತು, ಮನಸ್ಸು ಅಂತರ್ಮುಖಿ ಆಗಿಬಿಡ್ತದೆ. ಅಂದರೆ ಒಳಗೊಂಡಾಯ್ತಾನೆ ಜೀವನು, ಹೊರಗೆ ಎಲ್ಲರನ್ನೂ ಮರೆತು ಬಿಡ್ತಾನೆ. ಇನ್ನೂ ಜೀವ ಹೋಗಿರೋದಿಲ್ಲ, ಹೊರಗಡೆನೂ ಕೂಡ ಯಾರನ್ನೂ ಗುರುತಿಸೋದಿಲ್ಲ. ಇಂಥ ಸ್ಥಿತಿಯಲ್ಲಿ ಇರ್ತಾನೆ. ಮತ್ತು ಆತನ ಜೀವಿತವು ಮರಣ ಸ್ಥಿತಿಗೆ ಬಂದು ತಡೆ ಮಾಡಲ್ಪಡುವುದು. ಈ ವಿಧವಾಗಿ ಆ ಜೀವನ ಮೇಲೆ 4 ಕಡೆಯಿಂದಲೂ ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳು ತಳ್ಳಲ್ಪಡುವವು. ತನ್ನ ಜೀವಿತದಲ್ಲಿ ಪರಿಶ್ರಮದಿಂದ ಅರ್ಜಿಸಿದ ಫಲಗಳೆಲ್ಲವೂ ಖಂಡಿತವಾಗಿ ವ್ಯರ್ಥವಾಗುತ್ತವೆ. ಮತ್ತು ಕೈಗೆ ಬಂದಿದ್ದ ವಸ್ತುವನ್ನು ಕಳೆದುಕೊಂಡರೆ ಪುನಃ ಆ ವಸ್ತುವನ್ನು ಆಗಲೇ ಸಂಪಾದಿಸಬಲ್ಲನೆಂದು ಹೇಳಲು ಸಾಧ್ಯವಾಗುವುದೇ? ಪ್ರಾಣ ಪ್ರಯಾಣದಲ್ಲಿ ಇಂತಹ ಸ್ಥಿತಿಯೇ ಬರುವುದು.
ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಒಂದು ಸಲ ನಾವು ಬೇಕಾದಷ್ಟು ಜೀವನ ಪೂರ್ತಿ ಸಂಪಾದನೆ ಮಾಡಿರ್ತೀವಿ, ಕಳ್ಕೊಬಿಟ್ರೆ ಒಂದೇ ಸಲ ಕಳ್ಕೊಬಿಡ್ತೀವಿ. ಮತ್ತೆ ಹೇಗೆ ಕಳ್ಕೊಂಡು ಅದೇ ರೀತಿಯಲ್ಲಿ ಇನ್ನೊಂದು ಸಲ ಸಂಪಾದನೆ ಮಾಡೋಕ್ಕಾಗುತ್ತಾ? ಮತ್ತೆ ಜೀವಿತಾವಧಿ ಎಲ್ಲ ಬೇಕು ಅಲ್ವಾ? ಈ ರೀತಿಯಲ್ಲಿ ಅವನು ಎಷ್ಟೇ ದೊಡ್ಡ ಯೋಗ ಸಾಧಕನಾದರೂ ಮರಣಕಾಲದಲ್ಲಿ ಇಂಥ ದುರವಸ್ಥೆಗೆ ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ಆತನು ಕೂಡ ಭವಬಂಧನವನ್ನು ಪಡಿಲೇಬೇಕಾಗತ್ತೆ, ಮತ್ತೆ ಮರಳಿ ಹುಟ್ಟಲೇಬೇಕಾಗತ್ತೆ ಅನ್ನುವ ಸ್ಥಿತಿಯನ್ನು ಹೇಳುವುದಕ್ಕಾಗಿ ಕೃಷ್ಣ ಅರ್ಜುನನಿಗೆ ಇಷ್ಟೆಲ್ಲ ವಿವರಣೆಯನ್ನು ತಿಳಿಸ್ತಾ ಇದ್ದಾನೆ. ಇನ್ನು ಈ ಶರೀರದಲ್ಲಿ ಮತ್ತೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.